ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿಮಗೆ ಮನಸ್ಸುಂಟೋ? ರೀಪ್ರಿನ್ಸ್ ಪುಟ 4701, ಪುಟದ ಸಂಖ್ಯೆ 212. ಈ ವಾರದ ಪಾಠವು ನಮ್ಮ ಕರ್ತನು ತನ್ನ ಶಿಲುಬೆಯ ಮರಣಕ್ಕೆ ಸ್ವಲ್ಪ ಸಮಯದಲ್ಲಿ ಹಿಂದೆ ಗಲಿಲಾಯದಿಂದ ಯೆರೂಸಲೇಮಿಗೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ನಡೆದ ಒಂದು ಘಟನೆಗೆ ಸಂಬಂಧಿಸಿದ್ದಾಗಿರುವುದು. ತನ್ನ ಸಮಯವು ಬಂದಿರುವುದನ್ನು ಆತನು ತಿಳಿದುಕೊಂಡಿದ್ದನು. ತನ್ನ 3.5 ವರ್ಷದ ಯಜ್ಞಾರ್ಪಿತವಾದ ಜೀವಿತವನ್ನು ಪೂರ್ಣಗೊಳಿಸಬೇಕಿತ್ತು. ಆ ದಿವ್ಯ ಬೋಧಕನು ಪೂರ್ಣವಾಗಿ ಧೈರ್ಯದಿಂದಿದ್ದನು. ಅನುಕಂಪದಿಂದ ತನ್ನ ಸ್ಥಿತಿಯನ್ನು ಅರಿತಿದ್ದರೆಂಬ ಅರ್ಥದಲ್ಲಿ ಜನಾಂಗದವರಲ್ಲಿ ಯಾರೂ ಆತನೊಡನೆ ಇರಲಿಲ್ಲ. ನಿಜ, ಆತನು ತನ್ನ ಕಾರ್ಯವು ಪೂರ್ಣಗೊಳ್ಳುವುದನ್ನು ಮತ್ತು ಅದು ಸಮೀಪಿಸಿರುವುದೆಂಬುದರ ವಿಷಯವಾಗಿ ತನ್ನ 12 ಮಂದಿಗೆ ತಿಳಿಸಿದ್ದನು. ಆದರೆ ಅವರು ಮೋಶೆಯ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥಗಳಲ್ಲಿ ಆತನ ವಿಷಯವಾಗಿ ಬರೆದಿರುವುದನ್ನು ನಂಬುವುದರಲ್ಲಿ ಮಂದಹೃದಯರಾಗಿದ್ದರು. ಅವರ ಮನಸ್ಸುಗಳು ಸಹಜವಾಗಿ ಮೆಸ್ಸಿಯನ ವಿಷಯವಾಗಿ ಹೇಳಿದ ವೈಭವದ ಸಂಗತಿಗಳನ್ನು ಗ್ರಹಿಸಿಕೊಂಡಿತ್ತು. ಅವರು ಆತನ ಮಹಿಮೆಯುಳ್ಳ ರಾಜ್ಯದ ಮತ್ತು ತಾವು ಆ ಮಹಿಮೆಯಲ್ಲಿ ಆತನ ಜೊತೆ ಸೇರುವುದನ್ನು ಆಲೋಚಿಸುವುದರಲ್ಲಿ ಬಹುವಾಗಿ ಮಗ್ನರಾಗಿದ್ದು, ಇದೇ ಸ್ಪಷ್ಟತೆಯಲ್ಲಿ ಮುಂತಿಳಿಸಿರುವ ಆತನ ಶ್ರಮ, ಸಂಕಟ ಮತ್ತು ನಿಂದ ಅಪಮಾನಗಳ ವಿಷಯವಾದ ಪ್ರವಾದನೆಗಳನ್ನು ಗಮನಿಸುವುದರಲ್ಲಿ ವಿಫಲರಾಗಿದ್ದರು. ಹೀಗೆಯೇ ಅವರು ಒಡೆಯನ ಮರಣದ ವಿಷಯವಾದ ಆತನ ಸ್ವಂತ ಮಾತುಗಳನ್ನು ಕಡೆಗಣಿಸಿದ್ದರು. ಆತನು ಕೆಲವು ಸಂಗತಿಗಳನ್ನು ಸಾಂಕೇತಿಕವಾಗಿಯೋ ಉತ್ಪ್ರೇಕ್ಷಿತವಾಗಿಯೂ ಆದ ರೀತಿಯಲ್ಲಿ ಹೇಳುತ್ತಿರುವನೆಂದು ಅವರು ನೆನೆಸಿದ್ದರು. ಹಾಗೂ ಪೇತ್ರನು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಹೇಳಿ ಆತನನ್ನು ಗದರಿಸುವ ಪ್ರಯತ್ನವನ್ನು ಸಹ ಮಾಡಿದ್ದನು. ಸಮಾರ್ಯದವರು ಸೇರಿಸಿಕೊಳ್ಳದೆ ಹೋದದ್ದು. ಯಾಕೋಬ ಮತ್ತು ಯೋಹಾನರು ತಂಡದವರಿಗೆ ಆಹಾರ ಸಾಮಗ್ರಿಗಳನ್ನು ಕೊಳ್ಳುವುದಕ್ಕೆ ಸಮಾರ್ಯ ಪಟ್ಟಣಕ್ಕೆ ಭೇಟಿ ನೀಡಿದ್ದ ವಿಷಯವಾಗಿ ಬೇರೊಂದು ವಿವರಣೆಯು ತಿಳಿಸುತ್ತದೆ. ಸಮಾರ್ಯದವರು ಅವರ ಗುರುತು ಹಿಡಿದು ಆ ದಿವ್ಯ ಬೋಧಕನು ಸಮಾರ್ಯದವರಿಗೆ ಮಾನ್ಯತೆ ನೀಡಿ ಅವರಲ್ಲಿರುವ ರೋಗಿಗಳನ್ನು ಸ್ವಸ್ಥ ಮಾಡುವನೋ ಅಥವಾ ಯಹೂದ್ಯರು ಸಾಮಾನ್ಯವಾಗಿ ತಮ್ಮನ್ನು ನಡೆಸಿಕೊಳ್ಳುವಂತೆ, ಅಂದರೆ ಕರುಣೆ ಇಲ್ಲದವನಾಗಿ ನಡೆದುಕೊಳ್ಳುವನೋ ಎಂದು ವಿಚಾರಿಸಿದರು. ಅವರು ಎರಡನೆಯ ವಿಷಯವನ್ನು ನಂಬಿದ್ದರು. ಈ ದಿವ್ಯ ಬೋಧಕನು ಯಹೂದ್ಯರಿಗೆ ಮಾತ್ರ ಕಳುಹಿಸಲ್ಪಟ್ಟವನಾಗಿದ್ದು ಅವರಲ್ಲಿನ ಅಸ್ವಸ್ಥರನ್ನು ಗುಣಪಡಿಸಲು ಇಲ್ಲಿ ನಿಲ್ಲುವುದಿಲ್ಲ. ಯಾಕೆಂದರೆ ಆತನು ತಪ್ಪಿಸಿಕೊಂಡಿರುವ ಕುರಿಗಳಂತಿರುವ ಇಸ್ರಾಯೇಲರ ಮನೆತನದವರಿಗೆ ಹೊರತು ಮತ್ತಾರ ಬಳಿಗೂ ಕಳುಹಿಸಲ್ಪಟ್ಟವನಲ್ಲ ಎಂದು ಅಪೊಸ್ತಲರು ಅವರಿಗೆ ಮುಚ್ಚುಮರೆಯಿಲ್ಲದೆ ಹೇಳಿದರು. ಸಮಾರ್ಯದವರು ಪ್ರತಿರೋಧಿಸಿ ಕೋಪಗೊಂಡದ್ದು ಸಹಜವೇ. ಅವರು ಹೇಳಿದ್ದು ಸರಿಯೇ. ನೀವು ಯಾವ ಜನರಿಗೆ ಉಪದೇಶಿಸುತ್ತೀರೋ ಮತ್ತು ಯಾರನ್ನು ಗುಣಪಡಿಸುತ್ತೀರೋ ಅವರಿಂದಲೇ ರೊಟ್ಟಿಯನ್ನು ಕೊಂಡುಕೊಳ್ಳಿ. ಭಕ್ತರಾದ ಯೋಹಾನ, ಯಾಕೋಬರು ಈ ಬಗ್ಗೆ ಬಹು ಕುಪಿತರಾದರು. ಯೇಸುವು ದಿವ್ಯ ಬೋಧಕನಲ್ಲವೇ? ಆತನು ಮೆಸ್ಸಿಯನಲ್ಲವೇ? ಹೀಗಿರುವಲ್ಲಿ ಆತನ ದಯಾ ಉಪಕಾರವನ್ನು ಅಂಗೀಕರಿಸಿಕೊಳ್ಳುವುದರ ವಿಷಯವಾಗಿ ದೇವರ ಚಿತ್ತವನ್ನು ನಿರ್ಧರಿಸುವ ಹಕ್ಕು ಆತನು ಹೊಂದಿದ್ದನಲ್ಲವೇ? ಇವುಗಳಿಗೆ ಉತ್ತರವಾಗಿ ಅವರು ಯೇಸುವಿನ ಬಳಿಗೆ ಬಂದು ವಾಸ್ತವಾಂಶವನ್ನು ವಿವರಿಸಿ, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟು ಎಂದು ಕೇಳಿದರು.